ನಮಸ್ಕಾರ ವೀಕ್ಷಕರೇ, ಇಂದಿನ ನಮ್ಮ ವಿಡಿಯೋದಲ್ಲಿ ಕಿರುತೆರೆಯ ಬೆಳ್ಳಿತಾರೆ ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯ ಪ್ರಖ್ಯಾತ ನಟಿ ಆಸಿಯಾ ಫಿರ್ದೋಸ್ ಅವರ ಸ್ಫೂರ್ತಿದಾಯಕ ಜೀವನ ಪಯಣವನ್ನು ನೋಡೋಣ. ಬನ್ನಿ ಅವರ ಯಶೋಗಾಥೆಯನ್ನು ತಿಳಿದುಕೊಳ್ಳೋಣ. ಆಸಿಯಾ ಫಿರ್ದೋಸ್ ಕನ್ನಡ ಕಿರುತೆರೆಯಲ್ಲಿ ತಮ್ಮ ನಟನೆಯಿಂದ ಮನೆ ಮಾತಾದವರು. ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿನ ಅವರ ಅಭಿನಯ ಎಂತಹವರನ್ನೂ ಬೆರಗಾಗಿಸಿದ್ದು. ಆದರೆ ಈ ಯಶಸ್ಸಿನ ಹಿಂದೆ ಎಷ್ಟೊಂದು ಕಷ್ಟಗಳಿವೆ ಎಂದು ನಿಮಗೆ ತಿಳಿದಿದೆಯೇ? ಇತ್ತೀಚೆಗೆ ರಾಜೇಶ್ ಗೌಡ ಅವರ ಯೂಟ್ಯೂಬ್ ಪಾಡ್ಕಾಸ್ಟ್ನಲ್ಲಿ ಆಸಿಯಾ ಭಾಗವಹಿಸಿದ್ದರು. ಅಲ್ಲಿ ಅವರು ತಮ್ಮ ಜೀವನದ ಕಹಿ ಸತ್ಯಗಳನ್ನು ತೆರೆದಿಟ್ಟರು. ಕಿರುತೆರೆಯಲ್ಲಿ ಅವಕಾಶಕ್ಕಾಗಿ ಅವರು ಪಟ್ಟ ಕಷ್ಟ, ಕಾಸ್ಟಿಂಗ್ ಕೌಚ್ನಂತಹ ಕಹಿ ಅನುಭವಗಳ ಬಗ್ಗೆ ಮಾತನಾಡಿದರು. ಆಸಿಯಾ ಅವರು ಹೇಳುವಂತೆ, ಒಬ್ಬ ಪರಿಚಿತ ನಟ ಎಂದು ಹೇಳಿಕೊಂಡ ವ್ಯಕ್ತಿಯೊಬ್ಬರು ಶೂಟಿಂಗ್ ನೆಪದಲ್ಲಿ ನನ್ನ ಕೈ ಹಿಡಿದರು. ಆ ಕ್ಷಣವೇ ನನಗೆ ಅವರ ಉದ್ದೇಶ ತಿಳಿಯಿತು. ಆ ಘಟನೆಯನ್ನು ಅವರು ತಮ್ಮ ಮನೆಯವರಿಗೆ ತಿಳಿಸಿದರು ಮತ್ತು ಆ ವ್ಯಕ್ತಿಯ ಕರೆಗಳನ್ನು ಸ್ವೀಕರಿಸುವುದನ್ನು ನಿಲ್ಲಿಸಿದರು. ನೀವು ನಟಿಯಾಗಬೇಕೆಂದರೆ ಸ್ವಿಮ್ಮಿಂಗ್ ಕ್ಲಾಸ್ಗೆ ಹೋಗಬೇಕು ಎಂದು ಆ ವ್ಯಕ್ತಿ ಹೇಳಿದ್ದನಂತೆ. ಇದು ಆಸಿಯಾ ಅವರಿಗೆ ದೊಡ್ಡ ಆಘಾತವನ್ನುಂಟು ಮಾಡಿತು. ಇನ್ನೊಂದು ಸಿನಿಮಾ ಆಫೀಸ್ಗೆ ಹೋದರು. ಆದರೆ ಅಲ್ಲಿನ ನಿರ್ದೇಶಕನ ಮಾತುಗಳು ಮತ್ತು ವರ್ತನೆ ಆಕೆಯನ್ನು ಬೆಚ್ಚಿಬೀಳುವಂತೆ ಮಾಡಿತು. ನೀವು ನನಗೆ ಸ್ನೇಹಿತರಾಗಬೇಕು, ನಾನು ಕರೆಯುವ ಕಡೆ ಬರಬೇಕು ಎನ್ನುತ್ತಿದ್ದ ಆ ನಿರ್ದೇಶಕನ ನಿಜಸ್ವರೂಪ ಆಸಿಯಾ ಅವರಿಗೆ ಬೇಸರ ತರಿಸಿಯಾಗಬೇಕಾದರೆ ಕಮಿಟ್ಮೆಂಟ್ ಬೇಕು ಎಂಬಂತಹ ಮಾತುಗಳು ಆಕೆಗೆ ಕೇಳಿಬಂದವು. ಆದರೆ ಆಸಿಯಾ ಧೃತಿಗೆಡಲಿಲ್ಲ. ತಮ್ಮನ್ನು ತಾವೇ ಪ್ರೇರೇಪಿಸಿಕೊಂಡು ಹೊಸ ಹುಮ್ಮಸ್ಸಿನಿಂದ ತಮ್ಮ ವೃತ್ತಿಜೀವನವನ್ನು ಪ್ರಾರಂಭಿಸಿದರು. ಕನ್ಯಾಕುಮಾರಿ ಧಾರಾವಾಹಿಯಲ್ಲಿ ನಾಯಕಿಯಾಗಿ ಮಿಂಚಿದರು. ಇಂದು ಅವರು ಶ್ರಾವಣಿ ಸುಬ್ರಹ್ಮಣ್ಯ ಧಾರಾವಾಹಿಯಲ್ಲಿ ಪ್ರಧಾನ ಪಾತ್ರದಲ್ಲಿ ಅಭಿನಯಿಸುತ್ತಿದ್ದು ಹೆಚ್ಚಿನ ಕನಸುಗಳಿವೆ. ಸಿನಿಮಾದಲ್ಲಿ ಉತ್ತಮ ಪಾತ್ರಗಳನ್ನೂ ಮಾಡುವ ಆಸೆಯಿದೆ. ಸ್ಯಾಂಡಲ್ವುಡ್ನಲ್ಲಿ ದೊಡ್ಡ ಹೆಸರು ಗಳಿಸುವ ಗುರಿಯಿದೆ. ಈಗಾಗಲೇ ಕೋಮಲ್ ಜೊತೆ ಒಂದು ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ಯುವತಿಯರಿಗೆ ಸ್ಫೂರ್ತಿ. ಅವರ ಜೀವನದ ಈ ಭಾಗ ನಮಗೆಲ್ಲರಿಗೂ ಒಂದು ಪಾಠ. ಸೋಲುಗಳು ಬಂದರೂ ಗೆಲುವನ್ನು ಹೇಗೆ ಸಾಧಿಸಬೇಕು ಎಂದು ಇವರು ತೋರಿಸಿಕೊಟ್ಟಿದ್ದಾರೆ. ಈ ಕಥೆ ನಿಮಗೆ ಇಷ್ಟವಾಯಿತಾ? ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.